ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ನಾನಿವತ್ತು ಇದ್ದೀನಿ ದಾವಣಗೆರೆ ಹತ್ರ ಇದ್ದೀನಿ. ಒಂದು ಗ್ರಾಮ ನಲ್ಲೂರು ಅನ್ನುವಂತಹ ಗ್ರಾಮ. ಅಲ್ಲಿ ಬರ್ತಾ ಹೀಗೆ ಆನ್ ದ ವೇ ನಲ್ಲಿ ಬಹಳ ಪ್ರಬುದ್ಧವಾಗಿ ಬೆಳೆದಿರುವಂತಹ ಅಡಿಕೆ ತೋಟ ನೋಡಿದೆ. ರೈತರೊಬ್ಬರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ರೈತರು ಕೂಡ ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಯಾಜ್ ಅಹಮದ್ ಅಂತ. ಸರ್, ಈ ತೋಟ ನಿಮ್ದೇ ಅಂತ ಗೊತ್ತಾಯ್ತು. ಬೇರೆ ರೈತರು ಹೇಳಿದ್ರು ಹೋಗಿ ಮೇಡಮ್ ಅಲ್ಲೇ ಇದಾರೆ, ಅವ್ರು ಮಾತಾಡ್ಸಿ ಅಂತ. ಏನ್ ಕಾರಣ ಸರ್? ಏನ್ ಸೀಕ್ರೆಟ್ ಇಷ್ಟು ಚೆನ್ನಾಗಿ ಅಡಿಕೆ ತೋಟ ಮೇಂಟೈನ್ ಮಾಡಿದ್ದೀರಾ? ಸೀಕ್ರೆಟ್ ಅಂದ್ರೆ ನಾವು ಸಾಯಿಲ್ ಕೇರ್ ಇದು ಪ್ರಾಜೆಕ್ಟ್ ಯೂಸ್ ಮಾಡ್ತಾ ಇದ್ವಿ. ಓಕೆ. ಅವ್ರಿಗೆ ಬಹಳ ಚೆನ್ನಾಗಿದೆ ನಮ್ಗೆ. 2-3 ವರ್ಷ 4ನೇ ಈಗ 4ನೇ 5ನೇ ವರ್ಷಕ್ಕೆ ಬಿದ್ದಿತ್ತು ನಮ್ಮ ತೋಟ. 5ನೇ ವರ್ಷಕ್ಕೆ ಬಿದ್ದಿತ್ತಲ್ಲ, ಅದಕ್ಕೆ ಸಾಯಿಲ್ ಕೇರ್ ಬಹಳ ಚೆನ್ನಾಗಿ ನಮ್ಗೆ ಯಾಕೆ ಅದಕ್ಕೂ ಮುಂಚೆ ಚೆನ್ನಾಗಿರ್ಲಿಲ್ವಾ ಸರ್ ನಿಮ್ ತೋಟ? ಚೆನ್ನಾಗಿತ್ತು. soil care ಬಳಸೋಕ್ ಮುಂಚೆ ಚೆನ್ನಾಗಿತ್ತು. ಬಹಳ ಗಿಡಗಳು ಹೋಗ್ತದೆ, ಬಹಳ ಇದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ನಾವೆಲ್ಲ ಮಾಡಿದ್ವಿಲ್ಲ. ಅದಕ್ಕೆ ನಮ್ಮ ತಮ್ಮನ ತೋಟಕ್ಕೆ ಬಂದಿದ್ರು ಅವರು. ಅವರು ಚಂದ್ರಪ್ಪ ಅಂತ ಅವ್ರ ಹೆಸರು. ಅವ್ರು ಬಂದ್ಮೇಲೆ ತೋಟ ನೋಡಿ ಬಹಳ ಇದೈತೆ, ಅದೇ ಬಹಳ ಇದೈತಿ, ನಾನು ಇದ್ ಕೊಡ್ತೀನಿ, ಆ ಸಾಯಿಲ್ ಕೇರ್ ಕೊಡ್ತೀನಿ, ಟಾನಿಕ್ಗಳು, ಅದು ನೀರ್ನಾಗೆ ಬೆರೆಸ್ಕೊಂಡ್ರೆ ಹಾಕ್ರಿ ಅಂತ ಹೇಳಿದ್ರು ಅವರು. ಅದು ನಾವು ಅವ್ರಿಗೆ ಫಾಲೋ ಮಾಡಿದ್ವಿ. 2 ವರ್ಷದಿಂದ ಫಾಲೋ ಮಾಡಿದ್ವಿ. 2 ವರ್ಷದಿಂದ ಫಾಲೋ ಮಾಡಿದ್ಮೇಲೆ 1 ವರ್ಷಕ್ಕೆ ನಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡ್ತು. ಒಂದು ವರ್ಷಕ್ಕೆ ಆ ರಿಸಲ್ಟ್ ಗೊತ್ತಾಗಿದ್ಮೇಲೆ ನಾವು ಮತ್ತೆ ಅವ್ರಿಗೆ ಮತ್ತೆ ಕರೆಸಿ ಅವರು ಆಮೇಲೆ 15 ಸಲ ಬರ್ತಾರೆ. ಫೋನ್ ಮಾಡಿದ್ರೆ ಫೋನಿಗೆ ರಿಸೀವ್ ಮಾಡಿ, ಏನೋಡಪ್ಪ ಹಿಂಗೈತೆ ಹಂಗೈತೆ, ಅದ್ ಮಾಡ್ರಿ ಇದ್ ಮಾಡ್ರಿ, ನೀರು ಅದು ಇದೆಲ್ಲ ಕ್ಲೀನ್ ಆಗಿ ಹೇಳ್ತಾರೆ. ಸರ್, ಹಾಗಿದ್ರೆ ಅವ್ರು ಚಂದ್ರಪ್ಪ ಸರ್ ಅನ್ನೋರ್ನ ಕಳ್ಸೋದಕ್ಕಾಗತ್ತಾ? ಚಂದ್ರಪ್ಪ ಸರ್ ಬರ್ತಾರೆ, ಕರೆದ್ರೆ ಬರ್ತಾರೆ ಸರ್. ಬರ್ತಾರೆ ಸರ್. ಹಾಗಿದ್ರೆ ನಿಮ್ಮ ತೋಟದ ಇಳುವರಿ ಬಗ್ಗೆ ಹೇಳೋದಾದ್ರೆ, ನೀವ್ ಹೇಗೆ ಕೇರ್ ಮಾಡ್ತಿದ್ದೀರಾ ತೋಟದ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಇಳುವರಿ ಅಂದ್ರೆ ಈಗ ಹೋದ್ನ ವರ್ಷ ಸ್ವಲ್ಪ ಬಂದಿತ್ತು ನಮ್ಗೆ. 4ನೇ ವರ್ಷಕ್ಕೆ ಒಂದು 20 kg ಬಂದಿತ್ತು. ಈ ವರ್ಷ ಒಂದು 7-8 ಕ್ವಿಂಟಲ್ ಅಡಿಕೆ ಆಗ್ತಿತ್ತು ನಮ್ದು ಈ ವರ್ಷದ ಮಟ್ಟಿಗೆ. ಅಂದ್ರೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಇನ್ನು 5ನೇ ವರ್ಷ ತುಂಬಿಲ್ಲ ನಮ್ದು. ಜೂನಿಗೆ 5ನೇ ವರ್ಷ ತುಂಬೋದು. 5ನೇ ವರ್ಷ ತುಂಬೋದು. ಸರ್, ಹಾಗಿದ್ರೆ ನೀವು ರಾಸಾಯನಿಕಗಳೇನು ಬಳಸ್ತಾ ಇರ್ಲಿಲ್ವಾ? ಬೇರೆ ರಾಸಾಯನಿಕಗಳನ್ನ? ರಾಸಾಯನಿಕ ಅದು 3 ವರ್ಷ ಮಾಡಿದ್ವಿ. ರಾಸಾಯನಿಕ ಅದು ಏನ 17 10-26 ಅದೆಲ್ಲ ಹಾಕ್ತಿದ್ವಿ. ಅದು 2 ಸಲ ಹಾಕ್ತಿದ್ವಿ. ಅದು ಜೂನಿಗೆ ಒಂದ್ಸಲ ಹಾಕ್ತಿದ್ವಿ, ಡಿಸೆಂಬರ್ಗೆ ಒಂದ್ಸಲ ಹಾಕ್ತಿದ್ವಿ. ಅದು ಬಳಸ್ಕೊಂತ ಬಂದ್ವಿಲ್ಲ. ಆದ್ರೆ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಗಿಡ ಒಂದ್ ವರ್ಷಕ್ಕೆ 10-15 ಗಿಡಗಳು ಹೋಗೋದು ನಮ್ದು. ಹೌದಾ ಸರ್? ಅದು ಗಿಡ ಅಂದ್ರೆ ಸುಳಿ ರೋಗ ಬೀಳೋದು, ಆಮೇಲೆ ಹಂಗೆ ದೊಡ್ಡ ದೊಡ್ಡ ಗಿಡ. ಆಮೇಲೆ ಇವರು ನಮ್ಮ ತಮ್ಮನ ತೋಟಕ್ಕೆ ಬಂದ್ರಲ್ಲ, ಸುಮ್ನೆ ಹಂಗೆ ನೋಡಿದ್ರು. ಯಾರು? ಚಂದ್ರಪ್ಪ ಅನ್ನೋರು. ಅವರು ಸೈಟ್ ಇವರು ಕಂಪನಿಯವರು ಬಂದು ಸುಮ್ನೆ ನೋಡಿದ್ರು. ನೋಡಿ ತೋರಿಸಿದ್ಮೇಲೆ ಅವ್ರಿಗೆ ನಾನು ತೋರಿಸಿದೆ, ನೋಡ್ರಿ ಸರ್ ಹಿಂಗ ಆಗ್ತಾ ಐತೆ, ಏನ್ ಮಾಡ್ಬೇಕು? ಅಲ್ಲ ಬಹಳ ಇದೈತೆ, ನೀವು ನಿಮ್ಮ ತಮ್ಮರ ತೋಟಕ್ಕೆ ಮಾಡ್ತಾ ಇದೀನಿ. ಅವರು ನಮ್ಗಿಂತ 1 ವರ್ಷ ಮುಂಚೆ ಮಾಡಿದ್ರು. ಅವರು ನಮ್ಮ ತಮ್ಮನ ತೋಟ ಈಗ 7ನೇ ವರ್ಷ. 7ನೇ ವರ್ಷಕ್ಕೆ ಈ ವರ್ಷ 7ನೇ ವರ್ಷಕ್ಕೆ ಬಹಳ ಚೆನ್ನಾಗಿ ಫಲ ಬಂದಿತ್ತು ಅವ್ರಿಗೆ. 7ನೇ ವರ್ಷ ಬಂದೈತೆ. ಈಗ ನಮ್ದು ಇನ್ನು 5ನೇ ವರ್ಷ ಅಲ್ಲ, ಅದಕ್ಕೆ ಈ ವರ್ಷ ಗೊತ್ತಾಗ್ತದೆ ಎಷ್ಟಾಗುತ್ತೆ. ಸರ್, ಹಾಗಿದ್ರೆ ನೀವ್ ಈಗ ರಾಸಾಯನಿಕಗಳು ಬಳಸ್ತಾ ಇದ್ರಲ್ವಾ, ಅದಕ್ಕೂನು ನಮ್ಮ ಬಯೋ ಫರ್ಟಿಲೈಸರ್, ಸಾಯಿಲ್ ಕೇರ್ಗುನು ಎರಡರಲ್ಲಿ ಯಾವ್ದು ಬಜೆಟ್ ಫ್ರೆಂಡ್ಲಿ ಸರ್? ರೈತರಿಗೆ ಕೈಗೆಟುಕೋ ದರದಲ್ಲಿ ಸಿಗುತ್ತಾ? ಸಿಗ್ತಿದೆ. ಅದಕ್ಕೂ ಒಂದು 60% ಐತೆ. ಇದು 60%, ಅದು 100%. ರಾಸಾಯನಿಕ ಐತಲ್ಲ, ಅದು 100 ರೂಪಾಯಿ ಹಾಕಿದ್ರೆ ಇದು ಹೆಚ್ಚು ಕಡಿಮೆ ಒಂದು 55-60 ರೂಪಾಯಿ ತನಕ ಇದು ಹಾಕ್ಬೋದು. ಅಷ್ಟು ಕಡಿಮೆ ಆಗ್ತೈತೆ. ಅದ್ರ ಮೇಲೆ ಅದು ಒಂದು 50% ಹಾಕ್ತಿವಿ ನಾವು. ರಾಸಾಯನಿಕ ಒಂದೇ ಸಲ ಬಿಡಕ್ ಆಗಲ್ಲ. ಯಾಕಂದ್ರೆ ಒಂದೇ ಸಲ ಬಿಡಕ್ ಆಗಲ್ಲ. ಅದಕ್ಕೆ ಬರ್ತಾ 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 ಅದು ಕಡಿಮೆ ಮಾಡ್ತೀವಿ, ಇದು ಜಾಸ್ತಿ ಮಾಡ್ತೀವಿ. ಹಾಗಿದ್ರೆ ಸರ್, ನಮ್ಮ ಸಾಯಿಲ್ ಕೇರ್ ಬಯೋ ಫರ್ಟಿಲೈಸರ್ ಬಗ್ಗೆ ಹೊಸದಾಗಿ ತಗೊಳ್ಳುವಂತಹ ರೈತರಿಗೆ, ಈಗ ಆಲ್ರೆಡಿ ಅಡಿಕೆ ತೋಟವನ್ನ ಮಾಡ್ತಿರೋಂತ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಈಗ ಐತಲ್ಲ, ಈಗ ನಮಗೆ ಚೆನ್ನಾಗಿ ಅಂತಾರ, ನಮಗೆ ಈಗ ಗೊತ್ತಾಗಿದೆ. ನಾವು ಬ್ಯಾರೆ ಕರ್ಸ್ತೀವಿ. ಬ್ಯಾರಿಗೆ ಕರ್ಸಿ ನಮ್ ತೋಟ ತೋರಿಸ್ತೀವಿ. ಅಲ್ಲಪ್ಪ ನೀವ್ ಏನ್ ಹಾಕ್ತಿರಿ, ಏನ್ ಎಷ್ಟ್ ಚೆನ್ನಾಗೈತಲ್ಲ, ನಾವ್ ಏನ್ ಮಾಡಿದ್ರು ಆಗ್ತಾ ಇಲ್ಲಲ್ಲ. ಅದಕ್ಕೆ ಅವ್ರು ನಮಗ್ ಇದು ಕ್ವಶನ್ಸ್ ಕೇಳ್ತಾರೆ. ನಾವ್ ಅವ್ರಿಗೆ ಆನ್ಸರ್ ಹೇಳ್ತೀವಿ. ನೋಡಪ್ಪ, ನಾವು ಹಂಗ್ ಮಾಡ್ದೆ 3 ವರ್ಷ, ಅದು ಇದಾಗಿಲ್ಲ, ಆಮೇಲೆ ಅಷ್ಟು ಸಕ್ಸಸ್ ಆಗಿಲ್ಲ. ಅದ್ರ ಮೇಲೆ ಇವ್ರು ಸಿಕ್ಕ ಮೇಲೆ, ಚಂದ್ರಪ್ಪ ಸಿಕ್ಕ ಮೇಲೆ ಒಂಥರ ನಮ್ಗೆ ಏನೋ ಸಿಕ್ದಂಗ ಆತು. ತೋಟಕ್ಕೆ ಏನೋ ಒಂಥರ ಹೊಸ ಇದು ಸಿಕ್ದಂಗ ಆತು. ಅವ್ರು ಹೇಳ್ದಂಗ ನಾವ್ ಕೇಳ್ತಾ ಇದೀವಿ. ಅಂದ್ರೆ ಅವ್ರು ಏನ ಜಾಸ್ತಿ ಹೇಳಲ್ಲ. ಅದೇ ಅದು ಟಾನಿಕ್, ಸಾಯಿಲ್ ಕೇರ್, ಬೂಸ್ಟ್, ಅದೇನಾರ ಮೆಡಿಸಿನ್ ಕೊಡ್ತಾರೆ, ಅದ್ ಹಾಕ್ರಿ ಅಂತ ಹೇಳ್ತಾರೆ. ನಾವು ಹಾಕ್ತಿವಿ. ಆಮೇಲೆ ಅದಕ್ಕೂ ದುಡ್ಡು ಏನು ಅಷ್ಟೇ ಆಗಲ್ಲ. ಒಂದ್ ಎಕರೆಗೆ ಒಂದ್ 3,000-4,000 ರೂಪಾಯಿ ಆಗ್ತೈತಿ ಒಂದ್ ಎಕರೆಗೆ. ಈಗ ನಮ್ದು 3 ಎಕರೆ. 3 ಎಕರೆಯಿಂದ ಒಂದ್ 12,000-15,000 ರೂಪಾಯಿ ತನಕ ಆಗ್ತೈತೆ ಅಂತ ವರ್ಷಕ್ಕೆ. ರಾಸಾಯನಿಕಗಳೇ ಕಂಪ್ಲೀಟ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ರಾಸಾಯನಿಕ ಮಾಡ್ತೀವಿ ಅಂದ್ರೆ ಒಂದ್ ಸಲಕ್ಕೆ ಒಂದು 20,000 ರೂಪಾಯಿ ಅಂದ್ರೆ 25,000 ಬೇಕು. ಅಲ್ಲಿಗೆ 15,000 ರೂಪಾಯಿ ಡಿಫ್ರೆನ್ಸ್ ಆಗ್ತೈತೆ. ಒಂದ್ ವರ್ಷಕ್ಕೆ 15,000 ಆಗುತ್ತೆ. ಈಗ ಬರ್ತಾ ಬರ್ತಾ ರಾಸಾಯನಿಕ ಅದು
ಸ್ವಲ್ಪ ಕಡಿಮೆ ಮಾಡ್ತಾ ಇರ್ತೀವಿ. ಇದು ಸಾಯಿಲ್ ಕೇರ್ ಜಾಸ್ತಿ ಮಾಡ್ತಾ ಇರ್ತೀವಿ. ಈಗ ಇವ್ರು ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ಕೊಂತ ಹೋದ್ರೆ ನಮ್ದು ಈಗ ತೋಟಕ್ಕೆ ಆಯಸ್ಸು ಜಾಸ್ತಿ ಆಗ್ತೈತಿ. ಆಯಸ್ಸು ಜಾಸ್ತಿ. ಆಮೇಲೆ ಈಗ ಈ ವರ್ಷ ಅಂತೂ ಆ ರೋಗದ ಗಿಡಕ್ಕೂ ಹಾಕಿದ್ದೆ ನಾನು. ರೋಗದ ಗಿಡಕ್ಕೆ ಅದು ಟೆಸ್ಟ್ ಮಾಡ್ಬೇಕಂತ ಹೇಳಿ ರೋಗದ ಗಿಡಕ್ಕೂ ಹಾಕಿದ್ರೆ ಈಗ ನಿಮ್ಗೆ ಆ ಗಿಡ ತೋರ್ಸಂದ್ರೆ ತೋರಿಸ್ತೀನಿ. ನೋಡೋಣ ಸರ್, ನೆಕ್ಸ್ಟ್ ಸಿಕ್ಕಿದ್ರೆ ಅದನ್ನ ನೋಡೋಣ ಆಯ್ತು. ಸರ್. ಮತ್ತೆ ನೀವಿವಾಗ ಅದು ರಾಸಾಯನಿಕಗಳು ಈಗ ಅದು 17 ಯೂರಿಯಾ ಈ ತರದೆಲ್ಲ ಬಳಸೋದಕ್ಕೆ ಒಂದ್ 2-3 ಜನ ಹಾಳಂತೂ ಬೇಕು. 2 ಎಕರೆ 3 ಎಕರೆ 1 ಎಕರೆಗೆ ಆಗ್ತಿದ್ರೆ ಪಕ್ಕ ಹಾಳ್ಬೇಕು ಸರ್, ಒಬ್ರಿಗೆಲ್ಲಂತೂ ಆಗಲ್ಲ. ಅದೇ ನಮ್ಮ ಬಯೋ ಫರ್ಟಿಲೈಸರ್ ಸಾಯಿಲ್ ಕೇರ್ ನ ಯಾವ ತರ ಅಪ್ಲೈ ಮಾಡ್ತೀರಾ? ಲೇಬರ್ ನ ಹೇಗೆ ಅದು ಸೇವ್ ಮಾಡತ್ತೆ? ಈಗ ಅವ್ರು ಏನೋ ಬೋರಿಂದ ಕಲೆಕ್ಷನ್ ಕೊಡ್ತೀನಿ ಮಲ್ಚಿರಿ ಅಂತ ಅಂದ್ರು. ಅದ್ ಸದ್ಯ ಈಗ ನಾನು ಮಾಡಿಲ್ಲ. ಈಗ ನೆಕ್ಸ್ಟ್ ಜೂನಿಗೆ ಅದ ಮಾಡ್ಕೊಂತೀನಿ. ಆ ಸಾರಿ ಕರ್ದಿ ಅದ್ ಏನೇನ ಇದೈತೆ ಎಲ್ಲ ನಾನು ಅದ ಒಂದು 3-4 ಸಾವಿರ ರೂಪಾಯಿ ಖರ್ಚು ಬರ್ತಂತ ಹೇಳಿದ್ರು. ಅದು ಮಾಡಿಸ್ತೀನಿ. ಅಂದ್ರೆ ನೀವಾಗ ಸ್ಟಾರ್ಟಿಂಗ್ 3-4 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಲೈಫ್ ಟೈಮ್ ಮಾಡ್ಕೋಬಹುದಂತ ಸರ್, ಮತ್ತೇನು ಪೇ ಮಾಡಂಗಿರೋದಿಲ್ಲ. ಮತ್ತೇನು ಪೇ ಮಾಡ. ಅದೇ ನೀವು ಲೇಬರ್ ಖರ್ಚು ಮಾಡ್ಕೋಬೇಕಂದ್ರೆ ಪ್ರತಿ ಸರಿ ನೀವು ಅದನ್ನ ಅಪ್ಲೈ ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಪೇ ಮಾಡೋದಿರುತ್ತೆ. ಪೇ ಮಾಡೋದಿರ್ಲಿ, ನಮಗೆ ಸಮಯಕ್ಕೆ ಸರಿಯಾಗಿ ಲೇಬರ್ ಸಿಗ್ಬೇಕಲ್ಲ ಸರ್? ಸಿಗ್ಬೇಕಲ್ಲ. ಮೊನ್ನೆ ಜಸ್ಟ್ ಒಂದ್ 15 ಈಗ ಒಂದ್ 4 ದಿನ ಆಗಿಲ್ಲ, 3 ದಿನ ಲೇಬರ್ಸಿಗೆ ಹುಡುಕಿದ್ದೀನಿ. ಅದಕ್ಕೆ ಈಗ ಏನ್ ಮಾಡಿದ್ರೆ ನಾನು ನನ್ನ ಮಗನೇ 2 ಗಂಟೆ ಹಾಕಿದ್ವಿ. 2 ಗಂಟೆ ಅದು ಡ್ರಮ್ನಾಗೆ ಕಲಿಸ್ಕೊಂಡು ಅವ್ರು ಏನ್ ಕೊಟ್ಟಿದ್ದಾರೆ ಎಲ್ಲ ಸಾಯಿಲ್ ಕೇರ್ ಕಲಿಸ್ಕೊಂಡು 2 ದಿನ ಅದು ಕರೆಂಟ್ ಟೈಮಿಂಗ್ ಇರೋದಿಲ್ಲ. ಈಗ 3 ಗಂಟೆ ಟೈಮಿಂಗ್ ಕೊಡ್ತಿದ್ದಾರೆ. ಆ ಟೈಮಿಂಗ್ ಪ್ರಕಾರ ನಾವು ಬಂದು ನಾನು ನನ್ನ ಮಗನ ಇಬ್ಬರು ಹಾಕಿದ್ರೆ ಲೇಬರ್ಸ್ ಕಡೆಯಿಂದ ಅಷ್ಟು ಟೆನ್ಷನ್ ಲೇಬರ್ಸ್ ಕಡೆಯಿಂದ. ಅದಕ್ಕೆ ಅದು ಏನು ಮಲ್ಚರ್ ಅಂತ ಹೇಳಿದ್ರಲ್ಲ ಅದು ಮಾಡಿಸ್ತೀನಿ ಈಗ ಸದ್ಯ. ಓಕೆ, ಫೈನಲ್ ಆಗಿ ನೀವ್ ಹೇಳೋದೇನಪ್ಪಾ ಅಂತಂದ್ರೆ ಇದು ಸಾಯಿಲ್ ಕೇರ್ ಬಯೋ ಫರ್ಟಿಲೈಸರ್ ಬಳಸೋದ್ರಿಂದ ಹಣ ಕೂಡ ಉಳಿತಾಯ ಆಗತ್ತೆ, ನಮ್ಮ ಮಣ್ಣಿನ ಗುಣಮಟ್ಟತೆ ಜಾಸ್ತಿ ಆಗತ್ತೆ. ನಾನು ಅಡಿಕೆ ತೋಟ 5 ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ. 5 ವರ್ಷದಲ್ಲಿ ಸ್ಟಾರ್ಟಿಂಗ್ 1 year 2 years ಅಷ್ಟಕ್ಕಷ್ಟೇ ಮೇಡಮ್. ನಾನು ಯಾವಾಗ ಬಯೋ ಫರ್ಟಿಲೈಸರ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿದೆ ರಿಸಲ್ಟ್ ಅಂತ ಹೇಳ್ತೀರಾ? ಖಂಡಿತ ಸರ್. ಎಲ್ಲ ನಾವು ಯಾವಾಗ ಇವ್ರು ಬಂದ್ರು ಚಂದ್ರಪ್ಪ ಸಿಗಿದ ಅವಾಗಿಂದ ಈಗ ತೋಟ ನೋಡಿದ್ರೆ ಬಹಳ ಚೆನ್ನಾಗೈತೆ. ಈ ಹೋದ್ನ ಸಲಕ್ಕೂ ಈ ಸಲಕ್ಕೂ ಬಹಳ ಚೆನ್ನಾಗೈತೆ. ಸಾಯಿಲ್ ಕೇರ್ ಇಂದ ಬಹಳ ಗುಣಮಟ್ಟ ಐತೆ ಚೆನ್ನಾಗಿ. ನೀವು ಅಕಸ್ಮಾತ್ ಯಾರೇ ಈ ಹೊಸ ತೋಟ ಮಾಡ್ಬೇಕಂದ್ರೆ ಅವ್ರಿಗೆ ಸಾಯಿಲ್ ಕೇರಿಗೆ ಫೋನ್ ನಂಬರ್ ಐತೆ, ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ನಿಮ್ದು ಬಹಳ ಚೆನ್ನಾಗಿ ಇದಾಗ್ತದೆ. ಈಗ ಒಂದ್ ಸಣ್ಣ ಮಗುಗೆ ಹೆಂಗ್ ಬೆಳೆಸ್ಬೇಕು, ಒಂದ್ ಸಣ್ಣ ಮಗುಗೆ ಹೆಂಗ್ ಬೆಳೆಸಿದ್ರೆ ಈಗ ಫಸ್ಟಿಗೆ ಯಾವ ಟೈಪ್ ಮಾಡ್ಬೇಕು, ಅವ್ನಿಗೆ 5ನೇ ವರ್ಷ ತನಕ ಹೆಂಗ್ ಹೋಗ್ಬೇಕು, ನಾವು ಒಂದ್ 5 ವರ್ಷ ಸಾಕಿದ್ರೆ ಸಾಕು. ಅದು ನಮ್ಗೆ 60-70 ವರ್ಷ ಸಾಕ್ತೈತಿ. ಅಡಿಕೆ ಐತಲ್ಲ 60-70 ವರ್ಷ ಸಾಕ್ತೈತೆ. ನಾವು ಒಂದು 5 ವರ್ಷಕ್ಕೆ ಈಗ ಬೇಸ್ಮೆಂಟ್, ಈಗ ಬಿಲ್ಡಿಂಗ್ ಕಟ್ತೀವಿ ನಾವು. ಬಿಲ್ಡಿಂಗ್ ಕಟ್ಟಾಗ ಬೇಸ್ಮೆಂಟ್ ಕಟ್ಟಬೇಕು, ಚೆನ್ನಾಗಿರ್ಬೇಕಲ್ಲ. ಅದಕ್ಕೆ ಆ ಬೇಸ್ಮೆಂಟ್ ಈಗಲೇ 5 ವರ್ಷದ್ದು. 5-6 ವರ್ಷಕ್ಕೆ ಬೇಸ್ಮೆಂಟ್ ಕಟ್ಟಕ್ಕೆ ಚೆನ್ನಾಗಿದ್ರೆ ನಾವು ಪಿಲ್ಲರ್ಗಳು ಕರೆಕ್ಟಾಗಿ ಹೋಗಿದ್ರೆ ಕರೆಕ್ಟಾಗಿ ಗೋಡೆ ಈಗ ನಾವು 3 ಫೀಟ್ 4 ಫೀಟ್ ಕಟ್ಬೋದು. ಆ ಟೈಪ್ ಇದು ಅಡಿಕೆ ತೋಟ 5 ವರ್ಷ ಕರೆಕ್ಟಾಗಿ ಕ್ಲೀನಾಗಿ ಅವ್ರು ಹೆಂಗ್ ಹೇಳ್ತಾರೆ ಸಾಯಿಲ್ ಕೇರ್ ಅವರು, ನಮ್ಮ ಚಂದ್ರಪ್ಪನವರು ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋದ್ರೆ 5 ವರ್ಷದಿಂದ ಅದು ಮೇಂಟೆನ್ಸ್ ಆಗೈತೆ. ಗಿಡನು ಯಾವುದು ಹೋಗಲ್ಲ, ಚೆನ್ನಾಗೈತೆ ಅಂತ ಹೇಳಿ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಬಯೋ ಫರ್ಟಿಲೈಸರ್ ನಾವ್ ಯಾಕೆ ಯೂಸ್ ಮಾಡ್ಬೇಕು, ಸಾಯಿಲ್ ಕೇರ್ ಯಾಕೆ ಮಾಡ್ಬೇಕು ಸರ್? ಯಾಕಂದ್ರೆ ಹಿಂದೆ ಎಲ್ಲ ಮುಂಚೆ ಎಲ್ಲ ಇದೆಲ್ಲ ಏನ್ ಮಾಡ್ತಿರ್ಲಿಲ್ಲ ಸರ್. ಸಾಮಾನ್ಯವಾಗಿ ತಿಪ್ಪೆ ಗೊಬ್ಬರ ಹಾಕೋತಿದ್ರು, ಬೆಳೆ ಬೆಳ್ಕೋತಿದ್ರು. ಅಮ್ಮ ಅಂದ್ರೆ ರಾಸಾಯನಿಕ ಸಣ್ಣ ಪುಟ್ಟ ಬಳಸ್ಕೊಂಡ್ ಮಾಡ್ಕೋತಿದ್ರು. ಬಟ್ ಇತ್ತೀಚಿನ ದಿನಗಳು ನಾವ್ ಎಷ್ಟೇ ಪರಿಶುದ್ಧವಾಗಿ ಮಾಡಿದ್ರು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ತುಂಬಾನೇ ಉಂಟಾಗ್ತಿದೆ. ಹಾಗೆ ಬೆಳೆಗಳು ಅಷ್ಟಕ್ಕಷ್ಟೇ ಸರ್. ಸಾಯಿಲ್ ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ನೀವೀಗ ಅನಾದಿ ಕಾಲ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಏನ್ ಮಾಡ್ತಿದ್ರು, ಮಾಗಿ ಮಾಡಿ ಬಿಡ್ತಿದ್ರು ಭೂಮಿಯನ್ನ. ಭೂಮಿ ಮಾಗಿ ಮಾಡಿ ಅಂದ್ಬಿಟ್ರೆ ಕಲ್ಟಿವೇಟರ್ ಮಾಡ್ಬಿಟ್ಟು ಬಿಡ್ತಿದ್ರು. ಮತ್ತೆ ಮಳೆಗಾಲಕ್ಕೆ ಒಂದ್ ಬೆಳೆ ಕೂರಿಸ್ತಾ ಇದ್ರು ನಮ್ಮ ರೈತರು. ಆಗ ಯಾವುದೇ ರೀತಿ ಕೆಮಿಕಲ್ಗಳು ಇರ್ಲಿಲ್ಲ, ತಿಪ್ಪೆ ಗೊಬ್ಬರವನ್ನೇ ಕೊಡ್ತಾ ಇದ್ರು. ಅಲ್ಲಿ ಮಣ್ಣಿನ ಭೌತಿಕ ರಚನೆ ಚೆನ್ನಾಗಿತ್ತು, ಭೌತಿಕ ಗುಣ. ಆಗ ಕೆಮಿಕಲ್ ರಾಸಾಯನಿಕ ನಾವು ಯೂಸ್ ಮಾಡ್ತಾ ಇರ್ಲಿಲ್ಲ. ಈಗ ಏನ್ ಮಾಡ್ಬಿಡ್ತೀವಿ ನಾವು ರೈತರು, ಆಸೆ ಜಾಸ್ತಿ. ಕಾಲಮಾನ ಚೇಂಜ್ ಆದಂಗೆ ಈಗ 2026 ಬಂತು, ನೆಕ್ಸ್ಟ್ 2027 ಬರುತ್ತೆ. ಮಕ್ಕಳು ಮರಿ ನಮಗೆ ಓದ್ಸಕ್ಕೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಒಂದು ಬೆಳೆ ತೆಗೆಯೋದು ಒಂದು ಬೆಳೆ ಇಡೋದು, ಅಲ್ಲಿ ಗ್ಯಾಪ್ ಏನು ಕೊಡ್ತಾ ಇಲ್ಲ ನಾವು. ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಬೇಕು ಅಂತ ಹೇಳ್ತೀವಿ ನಾವು. ಭೂಮಿಯನ್ನ ಸೂರ್ಯನ ಕಿರಣಕ್ಕೆ ಬಿಡಿ ಅಂತ ಯಾರೂ ಬಿಡಲ್ಲ. ಒಂದು ಬೆಳೆ ತೆಗೆಯೋದು ಮತ್ತೆ ಬೆಳೆ ಇಡೋದು ಮಾಡ್ತಿದ್ದಾರೆ. ಹಾಗಾಗಿ ಏನಾಗಿತ್ತು, ನಮ್ಮ ಭೂಮಿಲಿ ಇರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಇರತ್ತ ಭೂಮಿ ಇದು ನಮ್ದು. ಆ ಭೂಮಿಯನ್ನ ನಾವು ರಸಗೊಬ್ಬರಗಳನ್ನ ಬಳಸಿ ಹಾಳು ಮಾಡಿದೀವಿ. ಅದನ್ನೇ ನಾವು ಸಾಯಿಲ್ ಕೇರ್ ಅಲ್ಲಿ ಕೊಡ್ತಿದೀವಿ ಮೇಡಮ್. ಇದ್ರಲ್ಲಿ ಏನು ಬಹಳ ಡಿಫ್ರೆಂಟ್ ಏನಿಲ್ಲ. ಭೂಮಿಲಿ ಇರ್ತಕ್ಕಂಥ ಜೀವಿಗಳು ಈಗ ಇಲ್ಲ, ಅದನ್ನೇ ಮತ್ತೆ ಭೂಮಿಗೆ ನಾವು ಸೇರಿಸ್ತಿದೀವಿ. ಇದರಿಂದ ಇಳುವರಿ ಸಿಗ್ತಾ ಇದೆ ಮೇಡಮ್ ರೈತರಿಗೆ.
ಸೂಪರ್ ಸರ್. ಸರ್ ಹಾಗಿದ್ರೆ ಇದು ರಾಸಾಯನಿಕಗಳೆಲ್ಲ ನಾವು ಅವಾಗಲೇ ಡಿಸ್ಕಷನ್ ಮಾಡ್ದಾಗೇನೆ ಶಾರ್ಟ್ ಪೀರಿಯಡ್ ಅಷ್ಟೇ. ಈಗ ನಾವೇನ್ 17 ಆಗ್ಬೋದು, ಯೂರಿಯಾ ಆಗ್ಬೋದು, ಅದು ಕೇವಲ ಒಂದು ವಾರಗಳಷ್ಟೇ ಮಣ್ಣಿಗೆ ಅದು ಗುಣಮಟ್ಟತೆಯನ್ನ ಕೊಡುತ್ತೆ, ಆಮೇಲೆ ಅಷ್ಟೇ ಅಂತ ಹೇಳಿದ್ರಿ. ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಮೇಡಮ್ ಈಗ ನಡೆದಾಡ್ತಿದಿರಲ್ಲ ನೀವು ಈ ಭೂಮಿ, ಹಾ ಸರ್. ಭೂಮಿ ಹೇಗಿದೆ ನಿಮಗೆ? ಭೂಮಿ ಗಡುಸು ಅನ್ಸುತ್ತೋ ಅಥವಾ ಮೃದು ಇದೆಯೋ? ಭೂಮಿ ರಚನೆ ನೋಡಿ ಫಸ್ಟ್. ಹಾ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ರಾಸಾಯನಿಕ ನಾವು ಬಳಸಿಲ್ಲ. ಎರೆಹುಳು ಗೊಬ್ಬರ ಕೊಟ್ಟಿದೀವಿ, ನಮ್ದು ಸಾಯಿಲ್ ಕೇರ್ ಪ್ರಾಡಕ್ಟ್ ಕೊಟ್ಟಿದೀವಿ. ಭೂಮಿ ಎಷ್ಟು ಮೃದುವಾಗಿದೆ, ನೀವೇನೇ ಓಡಾಡಿದ್ರು ಸಹ ಅದರ ಆನಂದ ನಾವು ಪಡಿಬಹುದು. ಈ ಪಾರ್ಕ್ ಅಲ್ಲಿ ಹೋದಾಗ ಗ್ರಾಸ್ ಮೇಲೆ ಓಡಾಡ್ತೀವಿ ನೋಡಿ, ಆ ಅನುಭವ ಇಲ್ಲಿ ಬರ್ಬೇಕು. ಆಗ ನಮ್ಮ ಭೂಮಿಯ ಭೌತಿಕ ಗುಣರಚನೆ ಚೆನ್ನಾಗಿದೆ. ಜೀವಿಗಳು ಉಳ್ಕೊಳ್ಳಿಕ್ಕೆ, ವಾಸ ಮಾಡ್ಲಿಕ್ಕೆ ಒಳ್ಳೆ ಮನೆ ನಿರ್ಮಾಣ ಮಾಡಿ ಕೊಟ್ಟಿದೀವಿ. ನಾವು ಮೇಲ್ಗಡೆ ಫಲ ಪಡಿತಾ ಇದೀವಿ, ಅವಕ್ಕೆ ಕೆಳಗಡೆ ಆಶ್ರಯ ಕೊಟ್ಟಿದೀವಿ, ಮೇಲ್ಗಡೆ ನಾವು ಫಲ ತಗೋತಾ ಇದೀವಿ. ಇದರಿಂದ ನಮ್ಮ ರೈತರಿಗೆ ಯಾರಿಗೇ ಆದ್ರೂ ಹೇಳಕ್ ಇಷ್ಟಪಡೋದಷ್ಟೇನೆ, ಹೆಚ್ಚಾಗಿ ರಾಸಾಯನಿಕನ ಕಮ್ಮಿ ಮಾಡ್ತಾ ಬನ್ನಿ. ಜೀವಾಮೃತ ಮಾಡಿ, ಗೋಕೃಪಾಮೃತ ಮಾಡಿ, ನಮ್ಮ ಸಾಯಿಲ್ ಕೇರನ್ನ ಬಳಸಿ. ನೀವು ನಮ್ಮ ಹತ್ರನೇ ಬರ್ಬೇಕು ಅಂತ ಏನಿಲ್ಲ, ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಎನಿ ಟೈಮ್ ಕಾಲ್ ಮಾಡಿ, ನಿಮಗೆ ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ. ರೈತರು ಸಬಲೀಕರಣ ಆಗ್ಬೇಕು, ರೈತರು ಚೆನ್ನಾಗಾಗ್ಬೇಕು. ಈ ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯನ್ನ ನಾವು ಕಟ್ಟಿರೋದು ನಮಗೆ ದುಡ್ಡಿಗೆಲ್ಲ, ನಾವು ಏಳಿಗೆಗಲ್ಲ, ರೈತರು ಚೆನ್ನಾಗಾಗ್ಲಿ ಎಂದು ಇಷ್ಟು ಶ್ರಮ ವಹಿಸಿ ಮಾಡ್ತಾ ಇದೀವಿ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಖಂಡಿತವಾಗಿ ಕರೆ ಮಾಡಿ. ಬೆಳಗ್ಗೆ 9ರಿಂದ ರಾತ್ರಿ 6 ತನಕ ಕರೆ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 6360572089 ಚಂದ್ರಪ್ಪ ಅಂತೇಳಿ. ನೀವು ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಕಾಲ್ ಮಾಡ್ಬೋದು ಮೇಡಮ್. ಯಾರೇ ಆಗ್ಲಿ ನಾವು ಅವರಿಗೆ ಆನ್ಸರ್ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದೆ ಅಂದ್ರೂ ರಿಟರ್ನ್ ನಾನು ಕಾಲ್ ಮಾಡ್ತೀನಿ. ಓಕೆ, ಸೂಪರ್ ಸರ್. ಓಕೆ ಮ್ಯಾಮ್. ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಲ್ವಾ, ಇವತ್ತು ನಾವಿರೋದು ಆಕ್ಚುಲಿ ಸುಮ್ನೆ ಆನ್ ದಿ ವೇನಲ್ಲಿ ಅಂತ ಹೇಳಿ ಬಂದ್ಬಿಟ್ಟು ನಾವ್ ಇಲ್ಲಿಗೆ ಬಂದ್ವಿ. ನಿಜಕ್ಕೂ ಇಲ್ಲಿಗೆ ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ಫರ್ಟಿಲೈಸರ್ ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ಸರ್ ಹೇಳ್ದಾಗೇನೆ ಆ ಭೂಮಿನ ಚೆನ್ನಾಗಿ ಕಾಯಿಸಿ ಆಮೇಲೆ ಬೆಳೆಯನ್ನ ಬಿತ್ತುತ್ತಿದ್ವಿ. ಹಾಗಾಗಿ ನ್ಯಾಚುರಲ್ ಆಗಿ ಇರ್ತಿತ್ತು, ನಮ್ಮ ಆರೋಗ್ಯ ಆಯುಷ್ ಕೂಡ ಅಷ್ಟೇ ಗಟ್ಟಿ ಇರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹಣದ ಅವಶ್ಯಕತೆಯಿಂದನೋ ಬೇಗ ಬೇಗ ಬೆಳೆ ಮಾಡ್ಬೇಕು ಅಂತ ಹೇಳಿ ಅವಸರ ಪಟ್ಕೊಂಡು ಅತಿ ಹೆಚ್ಚು ರಾಸಾಯನಿಕಗಳನ್ನ, ಕೆಮಿಕಲ್ಸ್ ನ ಬಳಸಿ ನಮ್ಮ ಆರೋಗ್ಯ ಕೂಡ ಸೇರಿಸ್ಕೊಂಡು ಆರೋಗ್ಯವನ್ನ ಹಾಳು ಮಾಡ್ಕೋತಿದೀವಿ. ಮಣ್ಣಿನ ಗುಣಮಟ್ಟತೆ ಕೂಡ ಕಳಿಸ್ಕೋತಾ ಇದೀವಿ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ನೀವು ರಾಸಾಯನಿಕಗಳನ್ನ ಕಂಪ್ಲೀಟ್ ಬಿಟ್ಬಿಡಿ ಅಂತ ಇಲ್ಲಿ ಸರ್ ವಿಡಿಯೋದಲ್ಲಿ ಎಲ್ಲೂ ಹೇಳಿಲ್ಲ. ನೀವು ಅದನ್ನ ಬಳಸಿ, ಅದ್ರ ಜೊತೆಗೆ ನಮ್ಮ ಒಂದು ಪ್ರಾಡಕ್ಟ್ ಕೂಡ ನೀವು ಬಳಸೋದ್ರಿಂದ ನಿಮ್ಮ ಮಣ್ಣಿನ ಗುಣಮಟ್ಟತೆ ಚೆನ್ನಾಗಿರುತ್ತೆ, ಭೂಮಿಗೂ ಕೂಡ ಬಹಳ ಚೆನ್ನಾಗಾಗುತ್ತೆ, ನಿಮ್ಮ ಬೆಳೆ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಇನ್ನು ಜಾಸ್ತಿ ಇನ್ಫಾರ್ಮೇಶನ್ಗೋಸ್ಕರ ಸ್ಕ್ರೀನ್ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ಚಾರ್ಜಸ್ ರಾಸಾಯನಿಕಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ಕೈಗೆಟುಕುವ ದರದಲ್ಲಿ ಇರುತ್ತೆ.